ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಮದಾಸ್ ಅಥೋಲೆ ಈ ಪಕ್ಷದಿಂದ ಪುಲಕೇಶಿ ನಗರದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ 70ನೇ ಹುಟ್ಟುಹಬ್ಬ ಮಾಡುವ ಮೂಲಕ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಬಲಿಷ್ಠವಾಗಿ ಬೆಳೆಸುವ ಮುಖಾಂತರ ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತ ಸಮಾವೇಶ ಆಸ್ರಾ ಪ್ಯಾಲೇಸಿನಲ್ಲಿ ನಡೆಯಿತು. ಈ ಸಮಯದಲ್ಲಿ ಕರ್ನಾಟಕ ಮೈನಾರಿಟಿ ಪ್ರೆಸಿಡೆಂಟ್ ಆದ ಜಲಾಲ್ ಶೇಖ್, ಫೈರೋಜ್ ಖಾನ್, ಸೈಯದ್ ನಯೀಂ, ಮುಜೀಬ್, ಜುನೇದ್ ಯೂತ್, ನಸೀಮಾ ಖಾನ್, ಮಹಾಸೇನಾ ಅಧ್ಯಕ್ಷೆ ಹಾಗೂ ಸೋನು ಮಹಿಳಾ ಅಧ್ಯಕ್ಷೆ ಇವರೆಲ್ಲರೂ ಉಪಸ್ಥಿತಿಯಿದ್ದರು. ನವೆಂಬರ್ ಮಾಹೆಯ 26ನೇ ದಿನಾಂಕದಂದು ನಾವಾಗಿ ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತೇವೆ. ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಪಣತೊಡೋಣ. ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಪಣತೊಡೋಣ. ಜೈ ಭೀಮ್. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಕೆಜೆಹಳ್ಳಿ ಬಿಜೆಹಳ್ಳಿ ಗಲಾಟೆಯಲ್ಲಿ 38 ಜನ ಇನ್ನೂ ಹೊರಗಡೆ ಇದ್ದಾರೆ. ಅಮಾಯಕರು ಮಾಡಬಾರದ ಹೊರಗಡೆ ಇದ್ದಾರೆ. ಅಮಾಯಕರುಗಳನ್ನು ಹೊರಗಡೆ ಸರ್ ಅವ್ರನ್ನ ಹೊರಗಡೆ ತೆಗೆಯಕ್ಕೆ ನಾವು ಎಲ್ಲ ಒಂದು ಯೋಜನೆಯನ್ನು ಹಾಕಿದ್ದೇವೆ. ಶುಭಾಶಯಗಳು ನಮ್ಮೆಲ್ಲರ ಕಡೆಯಿಂದ. ಇವತ್ತು 70 ವರ್ಷದ ಹುಟ್ಟಿದಬ್ಬ ಆಚರಿಸ್ತಾ ಇದ್ದೀವಿ. ಹುಟ್ಟಿದಬ್ಬ ನಮಗೆ ತುಂಬಾ ಜೊತೆಲಿ ಕೂತಿರೋದು ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಸರ್. ತುಂಬಾ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಈ वेंकटस्वामी सर के 70वें साल की जन्मदिन की हार्दिक शुभकामनाएं। ऊपर वाला से हम दुआ करते हैं और जिए हजारों साल और जीते रहे और समाज के कल्याण में सबसे आगे जैसे अभी है और भी आगे बढ़े, उसके लिए हम दुआ करते आपके लिए। आज कार्यकर्ताओं की है आम मीटिंग हम लोगों ने लिया नहीं। आम मीटिंग के लिए जगह भी छोटी पड़ती थी, इसके लिए हम लोगों ने लिया नहीं। और वेंकटस्वामी रमना के साथ पहले भी मैं 10 साल था और बहुत सारे काम साथ में किए। एक घर में है, 2 घर में है, 5 साल के लिए मेरी गलती से मैं अलग हो गया था। और रामदास अथोले जी वेंकटस्वामी रमना के 40 साल से पहले के दोस्त हैं, एकदम पुराने दोस्त हैं। और मैं भी उनके साथ 12 साल रहा हूँ। और आज ये मीटिंग हम लोगों ने किसी खास मतलब खाली अन्ना का बर्थडे है और 70 साल आज पूरे हुए अन्ना के इस खुशी के मौके के ऊपर यहाँ की कुछ ज़रूरतें हैं जो अन्ना के सामने रखने का इरादा है। कुछ लोग एक डीजे के गलाटे में आज भी अंदर है।
किस 2 आदमी कुछ अंदर हैं, तो वो बहुत सी कंप्लेंट हमारे पास आई और दूसरी जगह से कुछ भी होता नहीं। इसके लिए मैं जो पुरानी पार्टी में था उसी पार्टी में मैं चला गया अन्ना के साथ, क्योंकि अन्ना कर्नाटक किंग है और वो जो चाहे वो कर सकते नहीं, ऐसा नहीं। और पार्लियामेंट किंग हमारे रामदास अठोले जी हैं और रामदास अठोले जी के साथ पार्लियामेंट के इसमें नेशनल पार्टी में वेंकट स्वामी अन्ना भी वर्किंग नेशनल प्रेसिडेंट है। और मैं चाहता हूँ कि ये मुद्दे को उनके घर वाले आए और अन्ना के ऑफिस में जाके बात रखें, तो इंशाल्लाह अन्ना कुछ कोशिश करेंगे। नहीं ऐसा नहीं, इससे ज़्यादा तो मैं कुछ नहीं करना। ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಮದಾಸ್ ಅತ್ವಾಲೆ ಈ ಪಕ್ಷದಿಂದ ಈ ದಿನ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ 70ನೇ ಹುಟ್ಟುಹಬ್ಬ ಮಾಡೋದ್ರ ಮೂಲಕ ಈ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಭಾಳ ಅದ್ಧೂರಿಯಾಗಿ ಬಲಿಷ್ಠವಾಗಿ ಬೆಳೆಸೋದಕ್ಕೆ ತೀರ್ಮಾನ ತಗೊಂಡಿದೆ. ಪುಲಕೇಶಿ ನಗರದ ಪೂರ್ಣಾವಧಿ ಕಾರ್ಯಕರ್ತರ ತಂಡವನ್ನು ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದೇವೆ. ಹಾಗೆಯೇ ಇದೇ ಭಾಗದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತರು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ನಾರ್ತ್ ಆಗ್ಬೋದು, ಬ್ಯಾಟರಾಯನಪುರ ಆಗ್ಬೋದು, ಬೆನ್ಸನ್ ಟೌನ್ ಆಗ್ಬೋದು, ಇನ್ನು ಬೆಂಗಳೂರು ನಾರ್ತು, ಕರ್ನಾಟಕದ ಹಿರಿಯ ಮುಖಂಡರೆಲ್ಲ ಸೇರಿ ಕರ್ನಾಟಕದ ಪದಾಧಿಕಾರಿಗಳಾಗಿ ಬೆಂಗಳೂರು ನಗರದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ನನ್ನ ಹುಟ್ಟುಹಬ್ಬ ಮಾಡೋದು ಅಂದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ವಿಸ್ತರಿಸೋದು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವಿಸ್ತರಿಸೋದು ಅಂತ ಹೇಳಿದ್ರೆ ಸಂವಿಧಾನವನ್ನು ಎತ್ತಿಡಿಯುತ್ತದೆ. ಸಂವಿಧಾನವನ್ನು ಎತ್ತಿಡಿಯೋದು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡುವಂಥದ್ದು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ, ಟಿಪ್ಪು ಸುಲ್ತಾನ್ ಇವೆಲ್ಲವೂ ಕೂಡ ಏನು ಪ್ರಬುದ್ಧ ಭಾರತವನ್ನು ಕಟ್ಟತಕ್ಕಂಥ ಒಂದು ಸ್ಥಿತಿಗೆ ತರೋದಕ್ಕೆ ನಾವೆಲ್ಲರೂ ಸಾಕ್ಷೀಕರಿಸಿದ್ದೇವೆ. ಈ ದಿನ ಜಲಾಲ್ ಶೇಖ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದು ಅತ್ಯಂತ ಯಶಸ್ವಿಯಾಗಿದೆ. ಪ್ರಬುದ್ಧ ಭಾರತ ಕಟ್ಟೋದಕ್ಕಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಎತ್ತಿ ಹಿಡಿಯೋದಕ್ಕಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ನೀಲಿ ಬಾವುಟ ಹಾರಿ ಅದು ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ BBMPಯಲ್ಲಿ ಮೇಯರ್ ಆಗ್ತಕ್ಕಂಥ ಸಿದ್ಧತೆಗೆ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ. थैंक यू सो मच सर. बाबा साहब डॉक्टर अंबेडकर के, बाबा साहब डॉक्टर अंबेडकर के, जय भीम, जय भीम. ಮೇಡಮ್ ನಮಸ್ತೆ, ನಿಮ್ಮ ಬಗ್ಗೆ ಹೇಳಿ ಮೇಡಮ್. ನನ್ನ ಹೆಸರು ನಸೀಮಾ ಖಾನ್ ಅಂತ. ಜೈ ಭೀಮ್. ನಾನು ಇವತ್ತು ಅಧ್ಯಕ್ಷರಾಗಿದ್ದೀನಿ ರಿಪಬ್ಲಿಕ್ ಆಫ್ ಇಂಡಿಯಾ. ಇವತ್ತು ಹುಟ್ಟಿದ ಹಬ್ಬವನ್ನು ಸರ್ ಆಚರಿಸಿದರು. 70ನೇ ವರ್ಷದ್ದು. ಅದು ತುಂಬ ಬಹಳ ಹೆಮ್ಮೆ ಆಗ್ತದೆ. ಬಾಬಾ ಅಂಬೇಡ್ಕರ್ ಸಾಹೇಬರ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೇವೆ. ನಮಗೆ ತುಂಬ ಹೆಮ್ಮೆ ಆಗ್ತದೆ. ಬಾಬಾ ಒಂದು ಪಾರ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ವಿ. ಇಂದು ನಾವು ಈ ಪಾರ್ಟಿಯಿಂದ ನಾವು ಮುಂದುವರಿಸಬೇಕು ಅಂತ ಆಸೆ ಪಡ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ಹೇಳಿ ಸರ್. ಸರ್, ಇವತ್ತಿನ ಬಗ್ಗೆ, ಇವತ್ತು ನಿಮ್ಮ ರಾಜ್ಯ ಅಧ್ಯಕ್ಷರಾದ ವೆಂಕಟೇಶ್ ಬಗ್ಗೆ ಅವ್ರದ್ದು ಹುಟ್ಟುಹಬ್ಬ ಇದ್ದು ಇವತ್ತು ನೀವು ಆಚರಣೆ ಮಾಡಿದ್ರಲ್ಲ ಸರ್. आज बर्थडे है ना सबका, तो उसमें क्या बोलती हैं बोलो. ठीक है, बोलो सर. रिपब्लिकन पार्टी ऑफ इंडिया अतोल आज एम वेंकट स्वामी अन्ना का 70 साल पूरे हुए. आज उनका बर्थडे हम लोग ने मनाया है और मैं रिपब्लिकन पार्टी ऑफ इंडिया माइनॉरिटी का कर्नाटक स्टेट प्रेसिडेंट हूँ. और आज मेरी टीम ये अन्ना का बर्थडे बड़ी धूम से मनाए हम लोग ने. ये बर्थडे था, ये कोई मीटिंग नहीं, कोई पार्टी नहीं, ये अन्ना का बर्थडे था. और अन्ना के बर्थडे में आज हम लोग, हमारी टीम बड़ी खुश हुई और अन्ना का बर्थडे सेलिब्रेट करके जो है ये करें. अभी आने वाले आइंदा दिनों में रिपब्लिकन पार्टी ऑफ इंडिया अतोले अच्छा से अच्छा काम करेगी, कारपोरेशन लीडर खड़े करेगी और पुलकेशी नगर के अंदर तो जीतने की कोशिश भी करेगी. एक आधी काउंसलर सीट हम लोग, इससे ज़्यादा मैं ज़्यादा कुछ नहीं कहूँगा. आज का दिन अच्छा था. अन्ना यहाँ तक आए, उनका भी शुक्रगुजार हूँ मैं. जय भीम, जय कर्नाटक का. अस्सलाम वालेकुम. जय हिंद. थैंक यू सर.